ವಿನಯ್ ಕುಲಕರ್ಣಿಗೆ ಈಗಾಗಲೇ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಆದರೆ ಈ ಶಿಕ್ಷೆಯನ್ನ ಪ್ರಶ್ನಿಸಿ ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ವಿನಯ್ ಕುಲಕರ್ಣಿ. ಈಗಾಗಲೇ ಜೀವಾವಧಿ ಶಿಕ್ಷೆಯನ್ನ ಪ್ರಕಟಪಡಿಸಿದೆ ಕೋರ್ಟ್. ಆ ನಂತರದಲ್ಲಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಈಗ ಅಪರಾಧಿ ವಿನಯ್ ಕುಲಕರ್ಣಿ. ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ. ಸೆಷನ್ಸ್ ಕೋರ್ಟ್ ಕೊಟ್ಟಿರುವಂತಹ ತೀರ್ಪನ್ನ ಪ್ರಶ್ನಿಸಿ ಈಗ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಜೀವಾವಧಿ ಶಿಕ್ಷೆ ತೀರ್ಪಿಗೆ ತಡೆಯಾಜ್ಞೆಯನ್ನ ಕೋರಿ ಈಗ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿರೋದು. ಸೋಮವಾರ ಈ ಮೇಲ್ಮನವಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ನೀಡ್ತಾ ಹೋಗ್ತಾರೆ. ಅಭಿಷೇಕ್, ಈಗಾಗಲೇ ಕೋರ್ಟ್ ತೀರ್ಪನ್ನ ನೀಡಿತ್ತು, ಈಗ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಏನಾಗಬಹುದು ಸೋಮವಾರ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ಇದೆ. ಡೀಟೇಲ್ಸ್ ಏನಿದೆ? ಎಸ್, ಇದೊಂದು ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದಾಗಿದೆ. ಈ ಹಿಂದೆಯೂ ಕೂಡ ಅವರು ಮೇಲ್ಮನವಿಯನ್ನ ಸಲ್ಲಿಸಿ ಕೆಳ ಹಂತದ ನ್ಯಾಯಾಲಯದ ಒಂದು ಆದೇಶವನ್ನ ಪ್ರಶ್ನೆ ಮಾಡ್ತೀವಿ ಅಂತ ಹೇಳಿ ಇದಾಗಿರುವಂತದ್ದು. ಹೀಗಾಗಿ ಸದ್ಯ ನಿನ್ನೆ ಅರ್ಜಿಯನ್ನ ಸಲ್ಲಿಸಿದರೆ ಅದರ ವಿಚಾರಣೆ ಸೋಮವಾರ ಬರಲಿದೆ. ಕೆಳ ಹಂತದ ನ್ಯಾಯಾಲಯ ಕೊಟ್ಟಿರುವಂತಹ ಒಂದು ಆದೇಶವನ್ನ ರದ್ದುಪಡಿಸಿ ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಷ್ಟರ ಮಟ್ಟಿಗೆ ಅಂದ್ರೆ ಜೀವಾವಧಿ ಶಿಕ್ಷೆ ಅಂತ ಏನ್ ಕೊಟ್ಟಿದ್ದಾರೆ, ಇದರಲ್ಲಿ ನಮ್ಮ ಕ್ಲೈಂಟ್ ಏನಿದ್ದಾರೆ ಅವರ ಪಾತ್ರ ಏನು ಕೂಡ ಇಲ್ಲ. ಬರೀ ವಿಚಾರ ಗೊತ್ತಿರೋದು ಕೆಲವೊಂದು ವಿಚಾರಗಳು ಬಿಟ್ಟರೆ ಬೇರೆ ಏನು ಕೂಡ ಗೊತ್ತಿಲ್ಲ. ಆದರೂ ಜೀವಾವಧಿ ಶಿಕ್ಷೆಯನ್ನ ಜನಪ್ರತಿನಿಧಿಗಳ ನ್ಯಾಯಾಲಯ ನೀಡಿದೆ. ಹೀಗಾಗಿ ಅದನ್ನ ರದ್ದುಪಡಿಸಬೇಕು, ಅಂದ್ರೆ ಆದೇಶವನ್ನ ರದ್ದುಪಡಿಸಿ ಅಂತ ಹೇಳಿ ಮನವಿಯನ್ನ ಸಲ್ಲಿಸಿರುವಂತದ್ದು. ಹೀಗಾಗಿ ಸದ್ಯ ಸೋಮವಾರ ಇದನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ ಹೈಕೋರ್ಟ್ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಸಹಜವಾಗಿಯೇ ಈ ರೀತಿಯಾದಂತಹ ಒಂದು ಆದೇಶ ಬಂದಂತಹ ಸಂದರ್ಭದಲ್ಲಿ ಅದನ್ನ ಪ್ರಶ್ನೆ ಮಾಡುವಂತಹ ಅಂದ್ರೆ ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸುವಂತಹ ಅವಕಾಶ ಒಬ್ಬ ಕೈದಿ ಅಥವಾ ಆರೋಪಿಗೆ ಇದ್ದೇ ಇರುತ್ತೆ. ಹೀಗಾಗಿ ಸಹಜವಾಗಿಯೇ ಇವರು ಕೂಡ ಒಂದು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಮತ್ತು ಇಲ್ಲಿ ಪ್ರಕರಣವನ್ನ ಅಂದ್ರೆ ಈ ಒಂದು ಆದೇಶವನ್ನ ರದ್ದುಪಡಿಸ್ತಾರ ಅಥವಾ ಕೆಳ ಹಂತದ ನ್ಯಾಯಾಲಯ ನೀಡಿರುವಂತಹ ಒಂದು ತೀರ್ಪನ್ನ ಮತ್ತೆ ಎತ್ತಿ ಹಿಡಿತಾರ ಅನ್ನುವಂಥದ್ದು ಸೋಮವಾರ ಗೊತ್ತಾಗುತ್ತೆ. ಅಂದ್ರೆ ಸೋಮವಾರ ಅರ್ಜಿ ಅಕ್ಸೆಪ್ಟ್ ಆಗುತ್ತೆ. ಅಲ್ಲಿ ಒಂದಷ್ಟು ವಾದ ಪ್ರತಿವಾದಗಳು ಕೂಡ ನಡೆದ ಬಳಿಕ ಮುಂದಿನ ದಿನಗಳಲ್ಲಿ ಇದನ್ನ ರದ್ದುಗೊಳಿಸ್ತಾರ ಅಥವಾ ಇದೇ ರೀತಿಯಾದಂತಹ ಒಂದು ಆದೇಶವನ್ನ ಕಾಯ್ದಿರಿಸ್ತಾರ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಅಕಸ್ಮಾತ್ ಆದೇಶವನ್ನ ರದ್ದುಪಡಿಸಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರಿಗೆ ಒಂದು ಜಾಮೀನು ಅರ್ಜಿ ಸಲ್ಲಿಕೆಯನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಜಾಮೀನು ಸಿಕ್ಕಿದ್ರು ಆಶ್ಚರ್ಯ ಇಲ್ಲ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಈ ಹಿಂದೆಯೂ ಕೂಡ ಒಂದು ನಿರ್ದೇಶನವನ್ನು ನೀಡಿತ್ತು, ಈ ರೀತಿ ಅಪರೂಪ ಪ್ರಕರಣದಲ್ಲಿ ಜಾಮೀನು ನೀಡಿ ಅಂತ ಹೇಳಿ. ಈಗ ಸೋಮವಾರ ಯಾವ ರೀತಿ ಇದನ್ನ ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ ಕೋರ್ಟ್ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಅಶ್ವಿನಿ. ಆಲ್ ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ವಿನಯ್ ಕುಲಕರ್ಣಿಗೆ ಈಗಾಗಲೇ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಆದರೆ ಈ ಶಿಕ್ಷೆಯನ್ನ ಪ್ರಶ್ನಿಸಿ ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ವಿನಯ್ ಕುಲಕರ್ಣಿ. ಈಗಾಗಲೇ ಜೀವಾವಧಿ ಶಿಕ್ಷೆಯನ್ನ ಪ್ರಕಟಪಡಿಸಿದೆ ಕೋರ್ಟ್. ಆ ನಂತರದಲ್ಲಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ಈಗ ಅಪರಾಧಿ ವಿನಯ್ ಕುಲಕರ್ಣಿ. ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ. ಸೆಷನ್ಸ್ ಕೋರ್ಟ್ ಕೊಟ್ಟಿರುವಂತಹ ತೀರ್ಪನ್ನ ಪ್ರಶ್ನಿಸಿ ಈಗ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಜೀವಾವಧಿ ಶಿಕ್ಷೆ ತೀರ್ಪಿಗೆ ತಡೆಯಾಜ್ಞೆಯನ್ನ ಕೋರಿ ಈಗ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿರೋದು. ಸೋಮವಾರ ಈ ಮೇಲ್ಮನವಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ನೀಡ್ತಾ ಹೋಗ್ತಾರೆ. ಅಭಿಷೇಕ್, ಈಗಾಗಲೇ ಕೋರ್ಟ್ ತೀರ್ಪನ್ನ ನೀಡಿತ್ತು, ಈಗ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಏನಾಗಬಹುದು ಸೋಮವಾರ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ಇದೆ. ಡೀಟೇಲ್ಸ್ ಏನಿದೆ? ಎಸ್, ಇದೊಂದು ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದಾಗಿದೆ. ಈ ಹಿಂದೆಯೂ ಕೂಡ ಅವರು ಮೇಲ್ಮನವಿಯನ್ನ ಸಲ್ಲಿಸಿ ಕೆಳ ಹಂತದ ನ್ಯಾಯಾಲಯದ ಒಂದು ಆದೇಶವನ್ನ ಪ್ರಶ್ನೆ ಮಾಡ್ತೀವಿ ಅಂತ ಹೇಳಿ ಇದಾಗಿರುವಂತದ್ದು. ಹೀಗಾಗಿ ಸದ್ಯ ನಿನ್ನೆ ಅರ್ಜಿಯನ್ನ ಸಲ್ಲಿಸಿದರೆ ಅದರ ವಿಚಾರಣೆ ಸೋಮವಾರ ಬರಲಿದೆ. ಕೆಳ ಹಂತದ ನ್ಯಾಯಾಲಯ ಕೊಟ್ಟಿರುವಂತಹ ಒಂದು ಆದೇಶವನ್ನ ರದ್ದುಪಡಿಸಿ ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಷ್ಟರ ಮಟ್ಟಿಗೆ ಅಂದ್ರೆ ಜೀವಾವಧಿ ಶಿಕ್ಷೆ ಅಂತ ಏನ್ ಕೊಟ್ಟಿದ್ದಾರೆ, ಇದರಲ್ಲಿ ನಮ್ಮ ಕ್ಲೈಂಟ್ ಏನಿದ್ದಾರೆ ಅವರ ಪಾತ್ರ ಏನು ಕೂಡ ಇಲ್ಲ. ಬರೀ ವಿಚಾರ ಗೊತ್ತಿರೋದು ಕೆಲವೊಂದು ವಿಚಾರಗಳು ಬಿಟ್ಟರೆ ಬೇರೆ ಏನು ಕೂಡ ಗೊತ್ತಿಲ್ಲ. ಆದರೂ ಜೀವಾವಧಿ ಶಿಕ್ಷೆಯನ್ನ ಜನಪ್ರತಿನಿಧಿಗಳ ನ್ಯಾಯಾಲಯ ನೀಡಿದೆ. ಹೀಗಾಗಿ ಅದನ್ನ ರದ್ದುಪಡಿಸಬೇಕು, ಅಂದ್ರೆ ಆದೇಶವನ್ನ ರದ್ದುಪಡಿಸಿ ಅಂತ ಹೇಳಿ ಮನವಿಯನ್ನ ಸಲ್ಲಿಸಿರುವಂತದ್ದು. ಹೀಗಾಗಿ ಸದ್ಯ ಸೋಮವಾರ ಇದನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ ಹೈಕೋರ್ಟ್ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಸಹಜವಾಗಿಯೇ ಈ ರೀತಿಯಾದಂತಹ ಒಂದು ಆದೇಶ ಬಂದಂತಹ ಸಂದರ್ಭದಲ್ಲಿ ಅದನ್ನ ಪ್ರಶ್ನೆ ಮಾಡುವಂತಹ ಅಂದ್ರೆ ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸುವಂತಹ ಅವಕಾಶ ಒಬ್ಬ ಕೈದಿ ಅಥವಾ ಆರೋಪಿಗೆ
ಇದ್ದೇ ಇರುತ್ತೆ. ಹೀಗಾಗಿ ಸಹಜವಾಗಿಯೇ ಇವರು ಕೂಡ ಒಂದು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಮತ್ತು ಇಲ್ಲಿ ಪ್ರಕರಣವನ್ನ ಅಂದ್ರೆ ಈ ಒಂದು ಆದೇಶವನ್ನ ರದ್ದುಪಡಿಸ್ತಾರ ಅಥವಾ ಕೆಳಹಂತದ ನ್ಯಾಯಾಲಯ ನೀಡಿರುವಂತಹ ಒಂದು ತೀರ್ಪನ್ನ ಮತ್ತೆ ಎತ್ತಿ ಹಿಡಿತಾರ ಅನ್ನುವಂಥದ್ದು ಸೋಮವಾರ ಗೊತ್ತಾಗುತ್ತೆ. ಅಂದ್ರೆ ಸೋಮವಾರ ಅರ್ಜಿ ಅಕ್ಸೆಪ್ಟ್ ಆಗುತ್ತೆ. ಅಲ್ಲಿ ಒಂದಷ್ಟು ವಾದ ಪ್ರತಿವಾದಗಳು ಕೂಡ ನಡೆದ ಬಳಿಕ ಮುಂದಿನ ದಿನಗಳಲ್ಲಿ ಇದನ್ನ ರದ್ದುಗೊಳಿಸ್ತಾರ ಅಥವಾ ಇದೇ ರೀತಿಯಾದಂತಹ ಒಂದು ಆದೇಶವನ್ನ ಕಾಯ್ದಿರಿಸ್ತಾರ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಅಕಸ್ಮಾತ್ ಆದೇಶವನ್ನ ರದ್ದುಪಡಿಸಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರಿಗೆ ಒಂದು ಜಾಮೀನು ಅರ್ಜಿ ಸಲ್ಲಿಕೆಯನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಜಾಮೀನು ಸಿಕ್ಕಿದ್ರು ಆಶ್ಚರ್ಯ ಇಲ್ಲ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಈ ಹಿಂದೆಯೂ ಕೂಡ ಒಂದು ನಿರ್ದೇಶನವನ್ನು ನೀಡಿತು, ಈ ರೀತಿ ಅಪರೂಪ ಪ್ರಕರಣದಲ್ಲಿ ಜಾಮೀನು ನೀಡಿ ಅಂತ ಹೇಳಿ. ಈಗ ಸೋಮವಾರ ಯಾವ ರೀತಿ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಕೋರ್ಟ್ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಅಶ್ವಿನಿ. ಆಲ್ ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ವಿನಯ್ ಕುಲಕರ್ಣಿಗೆ ಈಗಾಗಲೇ ಜೀವಾವಧಿ ಶಿಕ್ಷೆಯನ್ನ ವಿಧಿಸಲಾಗಿದೆ. ಆದರೆ ಈ ಶಿಕ್ಷೆಯನ್ನ ಪ್ರಶ್ನಿಸಿ ಈಗ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ವಿನಯ್ ಕುಲಕರ್ಣಿ. ಈಗಾಗಲೇ ಜೀವಾವಧಿ ಶಿಕ್ಷೆಯನ್ನ ಪ್ರಕಟಪಡಿಸಿದೆ ಕೋರ್ಟ್. ಆ ನಂತರದಲ್ಲಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈಗ ಅಪರಾಧಿ ವಿನಯ್ ಕುಲಕರ್ಣಿ ಯೋಗೇಶ್ ಗೌಡ ಕೊಲೆ ಕೇಸಲ್ಲಿ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದಾರೆ. ಸೆಷನ್ಸ್ ಕೋರ್ಟ್ ಕೊಟ್ಟಿರುವಂತಹ ತೀರ್ಪನ್ನ ಪ್ರಶ್ನಿಸಿ ಈಗ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಜೀವಾವಧಿ ಶಿಕ್ಷೆ ತೀರ್ಪಿಗೆ ತಡೆಯಾಜ್ಞೆಯನ್ನ ಕೋರಿ ಈಗ ಮೇಲ್ಮನವಿಯನ್ನ ಸಲ್ಲಿಕೆ ಮಾಡಿರೋದು. ಸೋಮವಾರ ಈ ಮೇಲ್ಮನವಿ ಅರ್ಜಿ ವಿಚಾರಣೆಗೆ ಬರುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ನೀಡ್ತಾ ಹೋಗ್ತಾರೆ. ಅಭಿಷೇಕ್, ಈಗಾಗಲೇ ಕೋರ್ಟ್ ತೀರ್ಪನ್ನ ನೀಡಿತ್ತು, ಈಗ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಏನಾಗಬಹುದು ಸೋಮವಾರ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ಇದೆ. ಡೀಟೇಲ್ಸ್ ಏನಿದೆ? ಎಸ್, ಇದೊಂದು ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದಾಗಿದೆ. ಈ ಹಿಂದೆಯೂ ಕೂಡ ಅವರು ಮೇಲ್ಮನವಿಯನ್ನ ಸಲ್ಲಿಸಿ ಕೆಳಹಂತದ ನ್ಯಾಯಾಲಯದ ಒಂದು ಆದೇಶವನ್ನ ಪ್ರಶ್ನೆ ಮಾಡ್ತೀವಿ ಅಂತ ಹೇಳಿ ಇದಾಗಿರುವಂತದ್ದು. ಹೀಗಾಗಿ ಸದ್ಯ ನಿನ್ನೆ ಅರ್ಜಿಯನ್ನ ಸಲ್ಲಿಸಿದರೆ ಅದರ ವಿಚಾರಣೆ ಸೋಮವಾರ ಬರಲಿದೆ. ಕೆಳಹಂತದ ನ್ಯಾಯಾಲಯ ಕೊಟ್ಟಿರುವಂತಹ ಒಂದು ಆದೇಶವನ್ನ ರದ್ದುಪಡಿಸಿ ಮತ್ತು ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಷ್ಟರ ಮಟ್ಟಿಗೆ ಅಂದ್ರೆ ಜೀವಾವಧಿ ಶಿಕ್ಷೆ ಅಂತ ಏನ್ ಕೊಟ್ಟಿದ್ದಾರೆ, ಇದರಲ್ಲಿ ನಮ್ಮ ಕ್ಲೈಂಟ್ ಏನಿದ್ದಾರೆ ಅವರ ಪಾತ್ರ ಏನು ಕೂಡ ಇಲ್ಲ. ಬರೀ ವಿಚಾರ ಗೊತ್ತಿರೋದು ಕೆಲವೊಂದು ವಿಚಾರಗಳು ಬಿಟ್ಟರೆ ಬೇರೆ ಏನು ಕೂಡ ಗೊತ್ತಿಲ್ಲ. ಆದರೂ ಜೀವಾವಧಿ ಶಿಕ್ಷೆಯನ್ನ ಜನಪ್ರತಿನಿಧಿಗಳ ನ್ಯಾಯಾಲಯ ನೀಡಿದೆ. ಹೀಗಾಗಿ ಅದನ್ನ ರದ್ದುಪಡಿಸಬೇಕು, ಅಂದ್ರೆ ಆದೇಶವನ್ನ ರದ್ದುಪಡಿಸಿ ಅಂತ ಹೇಳಿ ಮನವಿಯನ್ನ ಸಲ್ಲಿಸಿರುವಂತದ್ದು. ಹೀಗಾಗಿ ಸದ್ಯ ಸೋಮವಾರ ಇದನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ ಹೈಕೋರ್ಟ್ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಸಹಜವಾಗಿಯೇ ಈ ರೀತಿಯಾದಂತಹ ಒಂದು ಆದೇಶ ಬಂದಂತಹ ಸಂದರ್ಭದಲ್ಲಿ ಅದನ್ನ ಪ್ರಶ್ನೆ ಮಾಡುವಂತಹ ಅಂದ್ರೆ ಪ್ರಶ್ನೆ ಮಾಡಿ ಮೇಲ್ಮನವಿ ಸಲ್ಲಿಸುವಂತಹ ಅವಕಾಶ ಒಬ್ಬ ಕೈದಿ ಅಥವಾ ಆರೋಪಿಗೆ ಇದ್ದೇ ಇರುತ್ತೆ. ಹೀಗಾಗಿ ಸಹಜವಾಗಿಯೇ ಇವರು ಕೂಡ ಒಂದು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಮತ್ತು ಇಲ್ಲಿ ಪ್ರಕರಣವನ್ನ ಅಂದ್ರೆ ಈ ಒಂದು ಆದೇಶವನ್ನ ರದ್ದುಪಡಿಸ್ತಾರ ಅಥವಾ ಕೆಳಹಂತದ ನ್ಯಾಯಾಲಯ ನೀಡಿರುವಂತಹ ಒಂದು ತೀರ್ಪನ್ನ ಮತ್ತೆ ಎತ್ತಿ ಹಿಡಿತಾರ ಅನ್ನುವಂಥದ್ದು ಸೋಮವಾರ ಗೊತ್ತಾಗುತ್ತೆ. ಅಂದ್ರೆ ಸೋಮವಾರ ಅರ್ಜಿ ಅಕ್ಸೆಪ್ಟ್ ಆಗುತ್ತೆ. ಅಲ್ಲಿ ಒಂದಷ್ಟು ವಾದ ಪ್ರತಿವಾದಗಳು ಕೂಡ ನಡೆದ ಬಳಿಕ ಮುಂದಿನ ದಿನಗಳಲ್ಲಿ ಇದನ್ನ ರದ್ದುಗೊಳಿಸ್ತಾರ ಅಥವಾ ಇದೇ ರೀತಿಯಾದಂತಹ ಒಂದು ಆದೇಶವನ್ನ ಕಾಯ್ದಿರಿಸ್ತಾರ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಅಕಸ್ಮಾತ್ ಆದೇಶವನ್ನ ರದ್ದುಪಡಿಸಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರಿಗೆ ಒಂದು ಜಾಮೀನು ಅರ್ಜಿ ಸಲ್ಲಿಕೆಯನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಜಾಮೀನು ಸಿಕ್ಕಿದ್ರು ಆಶ್ಚರ್ಯ ಇಲ್ಲ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಈ ಹಿಂದೆಯೂ ಕೂಡ ಒಂದು ನಿರ್ದೇಶನವನ್ನು ನೀಡಿತು, ಈ ರೀತಿ ಅಪರೂಪ ಪ್ರಕರಣದಲ್ಲಿ ಜಾಮೀನು ನೀಡಿ ಅಂತ ಹೇಳಿ. ಈಗ ಸೋಮವಾರ ಯಾವ ರೀತಿ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಕೋರ್ಟ್ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಅಶ್ವಿನಿ. ಆಲ್ ರೈಟ್ ಅಭಿಷೇಕ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.